ಹಾಲಿಗೆ 35 ರೂಪಾಯಿ ಕೊಡ್ತಾ ಇದ್ದಾರೆ. ಈಗಿನ ಪರಿಸ್ಥಿತಿಗೆ 50ರಿಂದ 60 ರೂಪಾಯಿ ಕೊಡಬೇಕು. ಪಶು ಆಹಾರ ರೈಸ್ ಮಾಡವ್ರೆ, ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸರ್. ರೈತರು ಅಂದ್ರೆ ಗೌರ್ಮೆಂಟ್ ಏನಾಗ್ಬಿಟ್ಟೈತೆ ಅಂದ್ರೆ ಒಂಥರ ಆಟಿಕೆ ಆಗ್ಬಿಟ್ಟೈತೆ. ಇವ್ರೇನಂದ್ರೆ ಅನ್ಸ್ಕೊಂತಾರೆ, ಇವ್ರೇನಂದ್ರೆ ಆಡ್ಕೊಂತಾರೆ ಅಂತ ಸರ್. 1 ಲೀಟರ್ ನೀರಿನ ಬೆಲೆ 30 ರೂಪಾಯಿ ಸರ್. ಒಂದು ಸಿಗರೇಟ್ ಬೆಲೆ 30 ರೂಪಾಯಿ ಸರ್ ಇವತ್ತು. ಬಟ್ ಹಾಲಿನ ಬೆಲೆ ಮಾತ್ರ ಇನ್ನ 35 ರೂಪಾಯಿ ಮಾಡಿದವ್ರೆ. 10 ಲೀಟರ್ ಹಾಲು ಕರೆದ್ರೆ 350 ರೂಪಾಯಿ ಬರ್ತೈತೆ ರೈತಿಗೆ. ಆ ಹಾಲು ಎತ್ಕೊಂಡೋಗಿ ಡೈರಿಯಲ್ಲಿ ಹಾಕೊಂಡ್ರೆ ಸೆಕ್ರೆಟರಿ 101 ಮಾತು ಮಾತಾಡ್ತಾರೆ. ಫ್ಲಾಟ್ ಬಂದಿಲ್ಲ, ಡಿಗ್ರಿ ಬಂದಿಲ್ಲ. ಆ ಡಿಗ್ರಿ ಬಂದಿಲ್ಲ ತಸು ಮಾರಕ್ ಹೋಗ್ತಾ ಇದ್ರೆ ರೋಡಲ್ಲಿ ಗಡ್ಡ ಹಾಕಿ ಪೊಲೀಸರು ಅಡ್ಡ ಹಾಕ್ತಾರೆ ನಮ್ಮನ್ನ. ಯಾವ ರೀತಿ ಬದುಕ್ಬೇಕು ರೈತನು? ಏನು ಮಾಡ್ಬೇಕು ರೈತನು? ಯಾರಿದ್ ಪುತ್ರ ಹೇಳೋರು ಯಾರು? ಇಲ್ಲೇ ರಾಜ್ಯ ಸರ್ಕಾರ ಏನ್ ಹೇಳಕ್ಕಂದ್ರೆ ಎಲ್ಲ ಫ್ರೀ ಕೊಟ್ಟಿದ್ವಿ ಎಲ್ಲ ಬದುಕೋಗ್ರಿ. ನೀವು 2000 ಕೊಟ್ಟರೆ ಎಲ್ಲ ಅದರಲ್ಲೇ ಬದುಕ್ ಬಿಡ್ತೀರಾ, ಏನ್ ತೊಂದರೆ ಇಲ್ಲ ಅಂತವ್ರೆ. ಇಲ್ಲಿ ನೋಡಿದ್ರೆ 35 ರೂಪಾಯಿ ಆಲ್ ರೇಟ್ ಕೊಡ್ತಾವ್ರೆ. 35 ರೂಪಾಯಿ ತಗೊಂಡು ಏನ್ ಮಾಡ್ಬೇಕು ರೈತನು? ಈಗ ಕನಿಷ್ಠ ಪಕ್ಷ 60 ರೂಪಾಯಿ ಮಾಡಗಂಟ ನಾವು ಉಗ್ರ ಹೋರಾಟ ಮಾಡ್ತೀವಿ ಸರ್. ಇವಾಗ ಒಂದು ಡ್ರಿಂಕ್ಸ್ಗೆ ಮನೆ ಏನೋ ರೈಸ್ ಮಾಡವ್ರೆ, ಅವ್ರಿಗೆ 10 ರೂಪಾಯಿ 20 ರೂಪಾಯಿ ಏನ್ ಇದೇ ಬೇಕಾಗಿಲ್ಲ ಅವ್ರಿಗೆ. ಆಲ್ಕೋಹಾಲ್ಗೆ ಇವತ್ತು 350 ರೂಪಾಯಿ 400 ರೂಪಾಯಿ 90ಗೆ ನಾವು 1 ಲೀಟರ್ ಹಾಲು ಕೊಡ್ತಾ ಇದ್ರು. 50-60 ರೂಪಾಯಿ ಕೊಡೋಕೆ ಏನ್ ಸರ್ ಇವ್ರು ರಾಜ್ಯ ಸರ್ಕಾರಕ್ಕೆ? ಪಕ್ಕದ ರಾಜ್ಯದಲ್ಲಿ 60 ರೂಪಾಯಿ 70 ರೂಪಾಯಿ ಮಾಡ್ತಾವ್ರೆ. ನಾವೇನ್ ಮಾಡಿದೀವಿ ಪಾಪ? ಇವತ್ತೆಲ್ಲ ಲಕ್ಷಗಳು ಕೋಟಿಗಳ ಲೆಕ್ಕದಲ್ಲಿ ಎಲ್ಲ ಮಾತಾಡ್ತಾವ್ರೆ. ರೈತ ಮಾತ್ರ 350 ರೂಪಾಯಿ 400 ರೂಪಾಯಿ ಜೀವನ ಮಾಡ್ಬೇಕಾ ಇಂಜೆಕ್ಷನ್ ಕೂಡ ಜಾಸ್ತಿ ಸರ್? ಎಲ್ಲ ಪ್ರತಿಯೊಂದು ಜಾಸ್ತಿ ಆಗಿದೆ ಸರ್. ಪ್ರತಿಯೊಂದು ಮೆಡಿಸನ್ ಸರ್, ಮನುಷ್ಯನ ಹಿಡಿದು ವಸ್ತುಗಳಿಂದ ಹಿಡಿದು ಎಲ್ಲ ಪ್ರತಿಯೊಂದು ಸರ್. ಒಂದು ಮಾತ್ರ ತಗೋಬೇಕಾದ್ರೆ 60-70 ರೂಪಾಯಿ ಕೊಡಬೇಕು. ಹಾಲಿನ ರೇಟ್ ಮಾತ್ರ ಇನ್ನ 35 ರೂಪಾಯಿ ಮಾಡಿದ್ದಾರೆ. ಬೂಸ 1200 ರೂಪಾಯಿ, ಬೂಸ 1200 ರೂಪಾಯಿ ಮಾಡೋರು. 1200 ರೂಪಾಯಿ ಹಿಂಡಿ 1600 ರೂಪಾಯಿ ಮಾಡೋರು. ಪೀಡ್ಸ್ 350 ರೂಪಾಯಿ. ಪೀಡ್ಸ್ ಅಲ್ಲಿ ಏನು ಇಲ್ಲ ಅಂತ ನಮ್ಮ ನಿರ್ದೇಶಕರೇ ಒಪ್ಕೊಂತವ್ರೆ. ರೈತ ಪರ ಸರ್ಕಾರ ಅಂತಾರೆ ಸರ್. ಎಲ್ಲಿ ಸರ್ ರೈತರ ಪರ ಸರ್ಕಾರ? ಹೇಳಿಸ್ತಾರೆ ಸರ್. ರೈತರ ಪರ ಸರ್ಕಾರ ಮಾತಾಡ್ತಾನೆ ರಾ ಅಂದ್ರೆ ಓಡೋಗ್ಬಿಡ್ತಾರೆ ಇವ್ರು ಅಂದ್ಬಿಟ್ಟು. ಆ ಲೆಕ್ಕದಲ್ಲೇ ಮಾಡ್ಕೊಂಡಿರೋರು. ಯಾವುದೇ ಒಂದು ಸರ್ಕಾರ ಬರಲಿ ಫಸ್ಟ್ ರೈತರ ಮೇಲೆ ಪ್ರಮಾಣ ಮಾಡಿ ಇವರು ಸ್ವೀಕಾರ ಮಾಡೋದು ಅಧಿಕಾರನ. ರೈತರಿಗೆ ಏನಾನ ಒಂದು ಮಾಡೋನಂತ ನೋಡಿ. ಇಷ್ಟೆಲ್ಲ ಜನಗಳವ್ರೆ, ಯಾರನ್ನ ಒಬ್ರು ಹೇಳ್ಬಿಡ್ರಿ. ಏನಾನ ರೈತರಿಗೆ ಒಂದು ಸಹಕಾರ ಮಾಡವ್ರ, ಒಂದು ಉಪಕಾರ ಮಾಡವ್ರ ಸರ್? ಒಂದು ಲೋನ್ ಕೊಟ್ಟಿಲ್ಲ ಸರ್. ಒಂದು ರೈತನಿಗೆ ಒಂದು ಹಸುಗೆ ಒಂದು ಲೋನ್ ಕೊಟ್ಟಿಲ್ಲ ಸರ್. ಒಂದು ಹಸು ಸತ್ತೋದ್ರೆ ಇನ್ಶೂರೆನ್ಸ್ಗೆ ನಾವು 6 ತಿಂಗಳು 7 ತಿಂಗಳು ಕಾಯ್ಬೇಕು ಸರ್. ಆ ರೀತಿ ಪೊಸಿಷನ್ ತಂದು ಮಾಡ್ಕವ್ರೆ ಸರ್ ನಮ್ಮನ್ನ. ಪೂರ ಭಾಷಣ ನಾನು ಮಾಡಿದೆ ಏನು ಮಾಡವ್ರೆ? ಯಾರಿಗೆ ಏನ್ ಕೊಟ್ಟವ್ರೆ? ಇಲ್ಲ ಶೆಡ್ಗಳು, ಕುರಿ ಶೆಡ್ಗಳು, ಹಸು ಶೆಡ್ಗಳು ಯಾರು ಕೊಟ್ಟವ್ರೆ ಸರ್? ಕುರಿ ಶೆಡ್, ಹಸು ಶೆಡ್ ಯಾರಿಗೂ ಏನು ಮಾಡಿಲ್ಲ ಸರ್ ಇವರು. ಸರ್ ಇವಾಗ ಹಾಲಿನ ದರ ಹೆಚ್ಚಳ ಮಾಡಲೇಬೇಕು. 50ರಿಂದ 60 ರೂಪಾಯಿ ಮಾಡಲೇಬೇಕು. ಪಶು ಆಹಾರ ಕಮ್ಮಿ ಮಾಡಬೇಕು. ರೈತನಿಗೆ ಇನ್ಶೂರೆನ್ಸ್ ಲೋನ್ ಇದು ಮಾಡಬೇಕು. ಪ್ರತಿಯೊಬ್ಬ ರೈತನಿಗೂ ಒಂದು ಲೋನ್ ಸಹಕಾರ ಕೊಟ್ಟು ಒಂದು ಉತ್ತೇಜನ ಮಾಡಲೇಬೇಕು. ಈಗಿರೋ ಭೂಮಿಗೆಲ್ಲ ಅಕ್ವಿಜೇಷನ್ ಮಾಡ್ಕೊಂತಾರೆ, ಬದುಕಲಿ ಪಾಪ. ಯಾಕಂದ್ರೆ ಅವ್ರಿಗೆ ಗತಿ ಇಲ್ಲ. ಯಾರೋ ರಾಜಕಾರಣಿಗಳಿಗೆ, ಸರ್ಕಾರಕ್ಕೆಲ್ಲ ರಾಜಕಾರಣಿಗಳ ಗತಿ ಇಲ್ಲ ಪಾಪ. ಅವರು ಕೂಲಿ ನಾಲಿ ಮಾಡಿ ಬದುಕ್ತಾವ್ರೆ ಪಾಪ. ರೈತರ ಜನ ಇದೆಲ್ಲ ಕಿತ್ಕೊಳ್ಳಿ ಪಾಪ. ಹೈನುಗಾರಿಕೆ ಆಗಿ ಮಾಡಿ ಬದುಕಕ್ಕೆ ದಾರಿ ಮಾಡ್ಕೊಳ್ಳಿ. ಇವತ್ತು 50-60 ರೂಪಾಯಿ ಆಗ್ತಿದ್ದು ಏನು ಮಾಡಕ್ಕಾಗ್ತಿತ್ತು? 10 ಲೀಟರ್ ಹಾಲು ಕರೆದ್ರೆ 600 ರೂಪಾಯಿ ತಗೊಂಡೋಗಿ ಏನ್ ಮಾಡಂಗಿದ್ದೀವಿ ಸರ್ ನಾವು? ಇಲ್ಲ ಒಂದು ರೇಷನ್ ಅಂಗಡಿ ರೇಷನ್ ತೆಗಿಯಂಗಿದ್ದೀವ?